ಸ್ನೇಹಿತರೆ, ಕೊನೆಗೂ 2025ರ ಅಸ್ಸಾಂ ರೈಫಲ್ ರ್ಯಾಲಿ ನೇಮಕಾತಿ ನಡೀತಾ ಇದೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಮತ್ತು ಪುರುಷರು ಅರ್ಜಿ ಸಲ್ಲಿಸೆ. ಇದಕ್ಕೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ 20ನೇ ತಾರೀಕಿನಿಂದ. ಒಂದು ಸ್ನೇಹಿತರೆ 20/6/2025ರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 21/7/2025. ಇದು ಕೊನೆಯ ದಿನಾಂಕ ಆಗಿರತ್ತೆ, ಇದು ಪ್ರಾರಂಭ ದಿನಾಂಕ ಆಗಿರತ್ತೆ. ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇದೆ. ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ಕೊಡ್ತಾ ಇಲ್ಲ. ಆಫೀಸಲ್ಲಿ ಆಗಿರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಮಹಿಳಾ ಅಭ್ಯರ್ಥಿಗೆ ಎಷ್ಟು ಎತ್ತರ ಬೇಕು, ಪುರುಷ ಅಭ್ಯರ್ಥಿಗೆ ಎಷ್ಟು ಎತ್ತರ ಬೇಕು, ಹೈಟ್ ಎಷ್ಟು ಆಗಿರಬೇಕು, ವೇಟ್ ಎಷ್ಟು ಇರಬೇಕು, ರನ್ನಿಂಗ್ ಯಾವ ರೀತಿಯಾಗಿರತ್ತೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಮಿಸ್ ಮಾಡಿಲ್ಲ, ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಮತ್ತೆ ಯಾವ್ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ರ್ಯಾಲಿ ಯಾವಾಗ, ಅದ ನಂತರ ಸಮಯ, ದಿನಾಂಕ, ಪ್ರತಿಯೊಂದು ಮಾಹಿತಿ ಇರತ್ತೆ. ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಹೇಗೆ, ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗತ್ತೆ, ಯೂಸ್ ಆಗತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ 10ನೇ ಪಾಸ್ ಆದವರು ಮತ್ತು ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಈಗಲೇ ತಿಳಿಸ್ಕೊಟ್ಟಿದ್ದೇನೆ. ವಿದ್ಯಾರ್ಹತೆ SSLC, ಅದ ನಂತರ ಸೆಕೆಂಡ್ PUC ಇಷ್ಟಾದ್ರೆ ಮುಗಿಯಿತು, ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ಖಾಲಿರುವಂತ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೋಟಿಸ್ ರಿಲೀಸ್ ಎಲ್ಲಿಂದ ಮಾಡಿದ್ದಾರೆ, ಏನು ಅಂತೇಳಿ ನೋಡಿ ಸ್ನೇಹಿತರೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಯಾವ್ಯಾವ ಕರೆದಿದ್ದಾರೆ, ಏನು ಅಂತೇಳಿ. ಮೊದಲಿಗೆ ಖಾಲಿರುವಂತ ಪೋಸ್ಟ್ ರೈಫಲ್ ಮ್ಯಾನು. ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವ್ಯಾರಂಟಿ ಅಧಿಕಾರಿ ಖಾಲಿ ಇರತ್ತೆ, ಇದಕ್ಕೆ ಪುರುಷರು. ಅದ ನಂತರ ಸಾಮಾನ್ಯ ಕರ್ತವ್ಯ ಜನರಲ್ ಡ್ಯೂಟಿ, ಇದಕ್ಕೆ ಮಹಿಳಾ ಮತ್ತು ಪುರುಷರು ಅಪ್ಲೈ ಮಾಡಿ. ವ್ಯಾರಂಟಿ ಅಧಿಕಾರಿಗಳು, ಡ್ರಾಫ್ಟ್ ಮ್ಯಾನ್ ಹುದ್ದೆಗಳು, ಹವಾಲ್ದಾರ್ ಪೋಸ್ಟ್, ರೈಫಲ್ ಮ್ಯಾನು, ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಹುದ್ದೆಗಳು. ಅದ್ರ ಬಳಿಕ ರೈಫಲ್ ಫ್ಲೇಂಬರ್ ಪೋಸ್ಟ್ ಖಾಲಿ ಇರತ್ತೆ. ರೈಫಲ್ ಮ್ಯಾನ್ ಸಫಾಯಿವಾಲ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಫಿಟ್ಟರ್ ಹುದ್ದೆಗಳು ಎಲ್ಲ ರೀತಿಯಲ್ಲಿ ಅರ್ಜಿ ಕರೆದಿರ್ತಾರೆ. ಒಟ್ಟಾರೆ ನೀವು ಅಪ್ಲೈ ಮಾಡೋದು ಅಷ್ಟೇ ಬಾಕಿ ಉಳಿದಿದೆ ನೋಡಿ ಸ್ನೇಹಿತರೆ. ಇದಕ್ಕೆ ಈಗಲೇ ತಿಳಿಸ್ಕೊಟ್ಟಿರುವಂತೆ 10ನೇ, ಅದ ನಂತರ ಸೆಕೆಂಡ್ PUC ಇಷ್ಟಾದ್ರೆ ಮುಗಿಯಿತು, ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇನ್ನು ಇದಕ್ಕೆ ವಯೋಮಿತಿ ಎಷ್ಟಾಗಿರ್ಬೇಕು ಸ್ವಲ್ಪ ನೋಡಿ. ವಯೋಮಿತಿ ಈ ಒಂದು ನಿಯಮಗಳ ಪ್ರಕಾರ 18 ವರ್ಷದಿಂದ ನಿಮಗೆ 25 ವರ್ಷ ತನಕ ಮಾತ್ರ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ 25 ವರ್ಷ ತನಕ ಮಾತ್ರ ಅವಕಾಶ ಇರತ್ತೆ. 26 ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ. ಅದ್ರ ಬಳಿಕ ವಯೋಮಿತಿ ಕೂಡ ನಿಮಗೆ ಸಡಿಲಿಕೆ ಕೊಟ್ಟಿಲ್ಲ. ಯಾವುದೇ ಒಂದು ವರ್ಗ ಆಗ್ಬಹುದು, OBC ಅಥವಾ SC ಅಥವಾ ST, ಯಾವುದೇ ವರ್ಗ ಆಗ್ಬಹುದು. ನಿಮಗೆ ವಯೋಮಿತಿ ಸಡಿಲಿಕೆ ಇಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದ್ರ ಬಳಿಕ ದೈಹಿಕ ಪರೀಕ್ಷೆ ಯಾವ ರೀತಿ ನಡೆಸ್ತಾರೆ ಅದು ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಆಯ್ಕೆ ಪ್ರಕ್ರಿಯೆ ಸ್ವಲ್ಪ ಗಮನ ಇಟ್ಟು ನೋಡಿ. ದೈಹಿಕ ಪ್ರಾಮಾಣಿಕ ಪರೀಕ್ಷೆ ಇರತ್ತೆ, ಅದ ನಂತರ ದೈಹಿಕ ದಕ್ಷತೆ ಪರೀಕ್ಷೆ ಇರತ್ತೆ, ಲಿಖಿತ ಪರೀಕ್ಷೆ ನಡೆಸ್ತಾರೆ. ಅದ್ರ ಬಳಿಕ ನಿಮ್ಮೊಂದು ವ್ಯಾಪಾರ ಪರೀಕ್ಷೆ ಕೂಡ ಇರತ್ತೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ. ಇಷ್ಟೊಂದು ನಿಯಮಗಳ ಪ್ರಕಾರ ಆಯ್ಕೆ ಮಾಡ್ತಾರೆ. ಇದು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಒಂದು ಫಾರ್ಮ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಇಲ್ಲಿದೆ ನೋಡಿ, ಫಾರ್ಮ್ ಕಾಣಿಸ್ತಾ ಇರಬಹುದು ನಿಮಗೆ. ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಆಗಿರತ್ತೆ. ಇಲ್ಲಿ ನೋಡಿ ಏನೇನು ತುಂಬಬೇಕಂತ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮೆಟ್ 2 ಫಾರ್ಮೆಟ್ ಇದಾವೆ. ಮೊದಲನೇ ಫಾರ್ಮೆಟ್, 2ನೇ ಫಾರ್ಮೆಟ್ ಅಂತೇಳಿ. ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋರು ಈ ಒಂದು ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಅಪ್ಲೈ ಮಾಡಿ. ಒಂದು ಸರಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಸಿಗತ್ತೆ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿಳಾಸ ಎಲ್ಲ ಕೂಡ ಅಲ್ಲೇ ತಿಳಿಸ್ಕೊಟ್ಟಿದ್ದೇನೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಡೌಟ್ ಇತ್ತಂದ್ರೆ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಖಾಲಿ ಇರುವಂತ ಪೋಸ್ಟ್ ನೋಡಿ ಎಲ್ಲೆಲ್ಲಿ ಖಾಲಿ ಇದಾವೆ. ಸಿಂಗಾಂದಲ್ಲಿ ಖಾಲಿ ಇರತ್ತೆ, ಅದ ನಂತರ ಮೇಘಾಲಯ, ದಿಮಾಪುರದಲ್ಲಿ ಖಾಲಿ ಇರತ್ತೆ ಮತ್ತು ನಾಗಾಲ್ಯಾಂಡದಲ್ಲಿ ಖಾಲಿ ಇರತ್ತೆ. ಟೋಟಲ್ ಆಗಿ 79 ಪೋಸ್ಟ್. ಒಂದು ಸ್ನೇಹಿತರೆ, ಟೋಟಲ್ ಆಗಿ 79 ಪೋಸ್ಟ್ ಖಾಲಿ ಇರತ್ತೆ ಆಲ್ ಇಂಡಿಯಾದಲ್ಲಿ. ಅಸ್ಸಾಂ ರೈಫಲ್ ರ್ಯಾಲಿ 2025ರ ನೇಮಕಾತಿ. ಮತ್ತು ಆಯ್ಕೆದಂತ ಅಭ್ಯರ್ಥಿಗೆ ಮಂತ್ಲಿ ವೇತನ ನಿಮ್ಗೆ ಗೊತ್ತಿರುವಂತೆ 25,000ದಿಂದ ಸುಮಾರು 83,100 ತನಕ ಸ್ಯಾಲರಿ ಕೊಡ್ತಾರೆ. ಈ ಒಂದು ವೇತನ ಹೆಚ್ಚಿಗೆ ಕೂಡ ಆಗತ್ತೆ, ಅಷ್ಟೇ ಇರೋದಿಲ್ಲ. ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ಇರೋದಿಲ್ಲ, ಹೆಚ್ಚಿಗೆ ಮಾಡ್ತಾರೆ. ಮತ್ತು ವಿದ್ಯಾರ್ಹತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ 10ನೇ ಮತ್ತು ಸೆಕೆಂಡ್ PUC ಅಷ್ಟಾದ್ರೆ ಮುಗಿಯಿತು. ಇನ್ನು ಇದಕ್ಕೆ ದೈಹಿಕ ಪರೀಕ್ಷೆ ಬಗ್ಗೆ ಸ್ವಲ್ಪ ಎತ್ತರ ಎಷ್ಟಿರಬೇಕು ಅದನ್ನೇ ತಿಳಿಸ್ಕೊಡ್ತೇನೆ ನೋಡಿ. ಈಗ ಇದರಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ,
ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಎಷ್ಟು ಎತ್ತರ ಇರಬೇಕು ಮತ್ತು ಪುರುಷ ಅಭ್ಯರ್ಥಿಗೆ ಎಷ್ಟು ಎತ್ತರ ಇರಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲೇ ನೋಡಿ, ಪುರುಷ ಅಭ್ಯರ್ಥಿಗೆ ಎಷ್ಟು ಎತ್ತರ ಇರ್ಬೇಕಂದ್ರೆ 170 ಸೆಂಟಿಮೀಟರ್ ಎತ್ತರ ಪುರುಷ ಅಭ್ಯರ್ಥಿಗೆ ಇರ್ಬೇಕಾಗತ್ತೆ. ಅದ ನಂತರ ಇಲ್ಲಿ ಮಹಿಳಾ ಅಭ್ಯರ್ಥಿಗೆ 157 ಸೆಂಟಿಮೀಟರ್ ಎತ್ತರ ಇರಬೇಕು. ಮತ್ತು ಮಹಿಳಾ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿಗೆ ಸ್ವಲ್ಪ ಎದೆ ಸುತ್ತಳತೆ ಕೊಟ್ಟಿದ್ದಾರೆ. ಅಂದ್ರೆ ಪುರುಷರಿಗೆ ಎಷ್ಟು ಇರ್ಬೇಕಂದ್ರೆ ಸಾಮಾನ್ಯವಾಗಿ 80 ಸೆಂಟಿಮೀಟರ್ ಎದೆ ಸುತ್ತಳತೆ ಇರ್ಬೇಕಾಗತ್ತೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಎದೆ ಸುತ್ತಳತೆ ಆಗ್ಬೇಕು. ಟೋಟಲ್ ಆಗಿ ನಿಮಗೆ 85 ಸೆಂಟಿಮೀಟರ್ ಎದೆ ಸುತ್ತಳತೆ ಇರ್ಬೇಕಾಗತ್ತೆ. ಇದ್ರ ಬಗ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀವಿ. ಅದ್ರ ಬಳಿಕ ನಿಮ್ಮೊಂದು ಹೈಟು ಬೇರೆ ಒಂದು ರಾಜ್ಯದವ್ರಿಗೆ, ಬುಡಕಟ್ಟು ಜನಾಂಗದವ್ರಿಗೆ ಅದು ಬೇರೆ ಆಗಿರತ್ತೆ. ಆಲ್ ಇಂಡಿಯಾದವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವ್ರಿಗಾಗಿರತ್ತೆ. ಇದು ಒಂದು ಕಡೆ ಆದ್ರೆ, ಇನ್ನು ನಿಮಗೆ ಇಲ್ಲಿ ಯಾವ್ಯಾವ ಒಂದು ರಾಜ್ಯ ಇದಲ್ಲ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇನ್ನು ರನ್ನಿಂಗ್ ಬಗ್ಗೆ ಸ್ವಲ್ಪ ನೋಡಿ ಯಾವ್ದಿರತ್ತೆ ಏನು ಅಂತ ಅಂತೇಳಿ. ಮೊದಲನೇದಾಗಿ ಪುರುಷ ಅಭ್ಯರ್ಥಿಗೆ 2.4 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. 2.4 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. ಅದನ್ನ ಜಾಸ್ತಿ ಬತ್ತಂದ್ರೆ 12 ಮಾರ್ಕ್ಸ್ ಸಿಗತ್ತೆ. ಅದ ನಂತರ ಈ ಏನು ವಯಸ್ಸು ಕೊಟ್ಟಿದಾರಲ್ಲ ಆ ಒಂದು ವಯಸ್ಸು ಮೇಲೆ ಇರತ್ತೆ. 2.4 ಕಿಲೋಮೀಟರ್ ರನ್ನಿಂಗ್ ಇರತ್ತೆ. ಇಲ್ಲಿ 18ರಿಂದ 30 ವರ್ಷದ ತನಕ ಇತ್ತಂದ್ರೆ ನಿಮಗೆ 12 ಅಂಕ ಸಿಗತ್ತೆ. ಅದ್ರ ಬಳಿಕ ನೀವೇನಾದ್ರೂ 30ರಿಂದ 33 ತನಕ ವಯಸ್ಸಿತ್ತಂದ್ರೆ ನಿಮಗೆ 14 ಅಂಕ ಸಿಗತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದ್ರ ಬಳಿಕ ಫಿಮೇಲ್ ಅಭ್ಯರ್ಥಿಗಳಿಗೆ, ಇದು ಪುರುಷರಿಗೆ ಆಯ್ತು. ಇನ್ನು ಫಿಮೇಲ್ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರತ್ತೆ. ಅಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರತ್ತೆ. ಇಲ್ಲಿ ನಿಮಗೆ 18ರಿಂದ 30 ವರ್ಷ ಇದ್ದವ್ರಿಗೆ ನಿಮ್ಗೆ ಎಷ್ಟು ಸಿಗತ್ತೆ ಅಂದ್ರೆ 8.30 ಮಾರ್ಕ್ಸ್ ಸಿಗತ್ತೆ. ಹೌದು ಸ್ನೇಹಿತರೆ. ಅದೇ ರೀತಿ ನೀವೇನಾದ್ರೂ 33ರಿಂದ ಮೇಲ್ಪಟ್ಟ ವಯಸ್ಸಿತ್ತಂದ್ರೆ, ಅಬೌವ್ 30ರಿಂದ 33 ಮೇಲ್ಪಟ್ಟ ವಯಸ್ಸಿತ್ತಂದ್ರೆ ನಿಮಗೆ 9.30 ಮಾರ್ಕ್ಸ್ ಸಿಗತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ ಅವರು. ಟೋಟಲ್ ಆಗಿ 800 ಮೀಟರ್ ತನಕ ಇರತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ. ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಆ ಒಂದು ಅನುಭವ ಮೇಲೆ ಕರೆದಿರುವಂತ ಪೋಸ್ಟ್ಗಳು. ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಸ್ವಲ್ಪ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಇನ್ನಷ್ಟು ಮಾಹಿತಿ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಮಾಡಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿ ಅರ್ಥ ಆಗತ್ತೆ. ಇದು ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇದೆ, ಅದೇ ಒಂದು ಕಾರಣಕ್ಕಾಗಿ ಸ್ವಲ್ಪ ಮಿಸ್ಟೇಕ್ ಆಗಿ ಹೇಳ್ಬೋದು. ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ PDF ಫಾರ್ಮ್ ಸಿಗತ್ತೆ. ಅಥವಾ ನಾನು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ಆಸಾಮ್ ರೈಫಲ್ದು ಆಫೀಸಲ್ಲಿ ಆಗಿರೋಂಥ ನೋಟಿಸ್ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತೇನೆ.